ಸೀಕ್ರೆಟ್ ರೂಮ್ ಸೇರಿದ್ದ ಧ್ರುವಂತ್ ರಕ್ಷಿತಾ. ಮನೆಯವರಿಗೆಲ್ಲ ರಕ್ಷಿತಾ ಎಷ್ಟು ಮುದ್ದು ಅಂತ ಇವಾಗ ಅರಿವಾಗುತ್ತಾ. ಆಟದ ದಿಕ್ಕು ಬದಲಾಯಿಸುತ್ತಾ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್. ವಾರದ ಪಂಚಾಯಿತಿ ಬಳಿಕ ಯಾರೆಲ್ಲ ಬದಲಾಗಬಹುದು? ಎಸ್, ಬಿಗ್ ಬಾಸ್ ಅಲ್ಲಿ ಕಳೆದ ಕೆಲವು ಸೀಸನ್ಗಳಲ್ಲಿ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ನ ನೋಡೋಕೆ ಸಿಕ್ಕಿತ್ತು. ಆದ್ರೆ ಇತ್ತೀಚೆಗೆ ಸೀಕ್ರೆಟ್ ರೂಮ್ ಇರಲಿಲ್ಲ. ಮತ್ತೆ ಸೀಸನ್ 12ರಲ್ಲಿ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಬಂದಿದೆ. ಆದ್ರೆ ಮನೆಯ ಒಳಗಿನ ಸ್ಪರ್ಧಿಗಳಿಗೆ ಇದರ ಅರಿವೇ ಇಲ್ಲ. ಅವರ ಪ್ರಕಾರ ಧ್ರುವಂತ್ ಹಾಗೂ ರಕ್ಷಿತಾ ಎಲಿಮಿನೇಟ್ ಆಗಿದ್ದಾರೆ ಅಂದ್ಕೊಂಡಿದ್ದಾರೆ. ಆದ್ರೆ ಧ್ರುವಂತ್ ಹಾಗೂ ರಕ್ಷಿತಾ ಸೀಕ್ರೆಟ್ ರೂಮ್ ಸೇರ್ತಿದ್ದಾರೆ. ಇನ್ನು ಆಟದಲ್ಲಿ ಮಜಾ ಬರ್ಬೋದು. ಸೀಕ್ರೆಟ್ ರೂಮ್ ಅಲ್ಲಿ ಕೂತ್ಕೊಂಡು ಯಾರು ಹೇಗೆ ಆಡ್ತಾರೆ, ನಮ್ಮ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ತಿಳ್ಕೊಂಡು ರಕ್ಷಿತಾ ಧ್ರುವಂತ್ ಮನೆ ಒಳಗೆ ಬಂದಾಗ ಆಟ ಬದಲಾಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಚೈತ್ರಾ ಕುಂದಾಪುರ ರಕ್ಷಿತಾ ಎಲಿಮಿನೇಟ್ ಆಗಿಲ್ಲ, ಮತ್ತೆ ವಾಪಸ್ ಬರ್ತಾರೆ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ ಅಂದ್ರು. ಇದಕ್ಕೆ ಕಾರಣ ಹೊರಗಡೆ ರಕ್ಷಿತಾಗೆ ಇರೋ ಜನರ ಸಪೋರ್ಟ್ ಅವರಿಗೆ ಗೊತ್ತಿರೋದು. ಇನ್ನು ವಾರದ ಪಂಚಾಯಿತಿಯಲ್ಲಿ ಅಶ್ವಿನಿ, ರಜತ್, ಚೈತ್ರಾ ವಿಷಯ ಹೆಚ್ಚಾಗಿ ಚರ್ಚೆಯಾಯಿತು. ರಜತ್ಗೂ ಕಿಚ್ಚ ಕಿವಿ ಮಾತು ಹೇಳಿದ್ರು. ರಜತ್ ಆಟದ ರೀತಿ ಸರಿಯಿಲ್ಲ ಅಂತ ಮನೆಯ ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದ್ರೆ ಎಲ್ಲದರ ಕೊನೆಯಲ್ಲೂ ರಜತ್ ಹೇಳೋದು, ಯಾರು ಏನೇ ಹೇಳಿದ್ರು ನಾನು ಇರೋದೇ ಹೀಗೆ, ಆಡೋದೇ ಹೀಗೆ. ಇಷ್ಟು ದಿನ ಅಶ್ವಿನಿನ ಟಾರ್ಗೆಟ್ ಮಾಡ್ಲಿಲ್ಲ, ಇನ್ನು ಮುಂದೆ ಮಾಡ್ತೀನಿ ಅಂತಾರೆ. ಇನ್ನು ಮನೆಯ ಹಲವರು ರಕ್ಷಿತಾ ಧ್ರುವಂತ್ ಎಲಿಮಿನೇಟ್ ಆಗಿರೋದು ಯಾವುದೇ ಡಿಫ್ರೆನ್ಸ್ ಅನ್ನಿಸ್ತಿಲ್ಲ ಅಂದ್ರೆ, ಇನ್ನೂ ಕೆಲವರು ರಕ್ಷಿತಾ ಆಬ್ಸೆನ್ಸ್ ಸಿಕ್ಕಾಪಟ್ಟೆ ಕಾಡುತ್ತೆ, ಹೆಚ್ಚು ಹಚ್ಚಿಕೊಂಡಿದ್ಲು, ಎಲ್ಲೇ ಹೋದ್ರೂ ಮಾತು, ಡಾನ್ಸ್, ತುಂಟಾಟ ಇವೆಲ್ಲವನ್ನು ಮಿಸ್ ಮಾಡ್ಕೋತೀವಿ ಅಂತಿದ್ದಾರೆ. ಗಿಲ್ಲಿ, ರಘು ರಕ್ಷಿತನ ಹಲವು ವಾರಗಳಿಂದ ನೋಡ್ತಿದ್ರೆ 2 ವಾರದಿಂದ ನೋಡ್ತಿರೋ ರಜತ್ ಕೂಡ ರಕ್ಷಿತಾ ಮುದ್ದು, ಅವಳಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತಿದ್ದಾರೆ. ಹೌದು, ಕೆಲವೊಂದು ಕಡೆ ರಕ್ಷಿತಾ ಮಿತಿ ಮೀರಿದ ಮಾತು, ಅರ್ಥ ಇಲ್ಲದ ಕಾರಣ ಕೊಟ್ಟು ಎಡವಿರ್ಬಹುದು. ಆದ್ರೆ ಆಟ, ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ರಕ್ಷಿತಾ ಯಾವಾಗ್ಲೂ ಫುಲ್ ಪವರ್ ಪ್ಯಾಕ್ಡ್. ವಾರದ ಪಂಚಾಯಿತಿ ಬಳಿಕ ಕಿಚ್ಚನ ಪಾಠದ ನಂತರ ಯಾರ್ಯಾರು ಬದಲಾಗ್ತಾರೆ, ಆಟದಲ್ಲಿ ಹೇಗೆ ಮುಂದುವರಿತಾರೆ, ಸೀಕ್ರೆಟ್ ರೂಮ್ ಅಲ್ಲಿ ಕೂತ್ಕೊಂಡು ರಕ್ಷಿತಾ ಧ್ರುವಂತ್ ಆಟವನ್ನ ಹೇಗೆ ಎಂಜಾಯ್ ಮಾಡ್ತಾರೆ, ಕಾದು ನೋಡೋಣ.